ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪ್ರಣೀರಾ ವ್ಲಾಗ್ಸ್. ಸೊ ಹೂವು ನೋಡಿದರೆ ನಮ್ಮ ಮನಸ್ಸಿಗೆ ಖುಷಿಯಲ್ಲ. ಸೊ ಅದಕ್ಕಾಗಿ ಒಂದು ಕ್ಲಿಪ್ಸ್ ತೊಗೊಂಡೆ. 30 ಡೇಸ್ ಚಾಲೆಂಜಲ್ಲಿ 1 ಡೇ ಗ್ಯಾಪ್ ಆಗಿತ್ತು. ಸೊ ಸಾರಿ, ನೆಕ್ಸ್ಟ್ ಮಾರ್ನಿಂಗ್ ಮತ್ತೆ 1 ಡೇ ಗ್ಯಾಪ್ ಆಗಿತ್ತು. ಸೊ ನೆಕ್ಸ್ಟ್ ಡೇ ಸ್ಟಾರ್ಟ್ ಮಾಡಿದೆ. ಇದು ವ್ಲಾಗ್ 2 ಅಂತ ಅಂದ್ಕೊಳ್ಳೋಣ. ಏನು ಮಾಡೋದು, ತಿಳಿ ಸಾರು ಮಾಡೋಣ ಅಂತ ಅಂದ್ಕೊಂಡೆ. ಸೊಪ್ಪು ಸಾರು. ಫಸ್ಟು ಅದಕ್ಕೆ ಕೊಬ್ಬರಿ, ಕರಿಬೇವು, ಬೆಳ್ಳುಳ್ಳಿ, ಶುಂಠಿ, ಜೀರಿಗೆ, ಉಪ್ಪು, ಅರಿಶಿನ, ಸಾಂಬಾರು ಪುಡಿ, ಗರಂ ಮಸಾಲ. ಫಸ್ಟ್ಗೆ ಬೇಳೆ ಮತ್ತು ಸೊಪ್ಪು, ಮೆಣಸಿನ್ಕಾಯಿ, ಟೊಮೊಟೊ ಹಣ್ಣು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀನಿ. 1 ವಿಸಿಲ್ ಆದರೆ ಸಾಕು. ಬಿಫೋರ್ 1 ವಿಸಿಲ್ ಆಫ್ ಮಾಡಿದರೂ ಪರವಾಗಿಲ್ಲ. ಸೊ ಅದನ್ನೆಲ್ಲ ಎತ್ತಿಟ್ಕೊಂಡು ಇದನ್ನು ಮಿಕ್ಸ್ ಮಾಡಿ ಎಲ್ಲ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ, ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು, ರುಚಿಗೆ ಅಷ್ಟು ಉಪ್ಪು ಹಾಕ್ಕೋಬೇಕು. ಸೊ ಎಲ್ಲ ಹಾಕಿ ಎತ್ತಿಟ್ಕೊಂಡು ಬ್ಯಾಕ್ಗ್ರೌಂಡ್ ಏನಾದರೂ ವಾಯ್ಸು, ಗಾಳಿ ಅದೇನೋ ಸೌಂಡ್ ಇದ್ದರೆ ಪ್ಲೀಸ್ ಸಾರಿ. ಎಲ್ಲ ಮಿಕ್ಸರಲ್ಲಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ನಿಮ್ಮದನ್ನು ಸುಲುವಾಗಿ ರುಬ್ಕೋಬೇಕು. ಈ ಬ್ಯಾಕ್ಗ್ರೌಂಡ್ ಗಾಳಿ ಸೌಂಡ್ ಇದ್ದರೆ ಈ ಸಾರಿ ನೋಡಿ. ಈ ರೀತಿ ಅದನ್ನ ನುಣ್ಣಗೆ ರುಬ್ಕೋಬೇಕು. ರುಬ್ಕೊಂಡಾದಮೇಲೆ ಗ್ಯಾಸ್ ಮೇಲೆ ದಬ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಅದೊಂಚೂರು ಹಸಿ ಇತ್ತಲ್ಲ, ಸೊ ಅದಕ್ಕೆ ಆರಲಿ ಅಂತ ಬಿಟ್ಟಿದ್ದೆ. ಅದಾದಮೇಲೆ ಎಣ್ಣೆ ಹಾಕ್ಕೋಬೇಕು. ನೆಕ್ಸ್ಟು ಸ್ವಲ್ಪ ಸಾಸಿವೆ ಒಗ್ಗರಣೆ. ಸಾಸಿವೆ ಸಿಡಿಬೇಕು, ಹಾಗಾದರೆ ಟೇಸ್ಟು. ಇಲ್ಲಾಂದರೆ ಕಹಿ ಸ್ಮೆಲ್ ಬರುತ್ತೆ, ಆಮೇಲೆ ಅಷ್ಟು ಟೇಸ್ಟ್ ಕೊಡೋಲ್ಲ. ಸೊ ಪಟ ಆದಮೇಲೆ ರುಬ್ಬಿಟ್ಕೊಂಡಿರೋದನ್ನು ಅದಕ್ಕೆ ಹಾಕಬೇಕು. ಹಾಕಿ ಬೇಳೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಅದು ಏನಾರು ಗಟ್ಟಿಯಾಗಿದ್ದರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕಿ. ಅದಾದಮೇಲೆ ಬೆಲ್ಲ ಅದನ್ನ ಮರ್ತಿದ್ದೆ. ಸೊ ಎಲ್ಲ ಒಂಚೂರು ಹಾಕಿ ಬೆಲ್ಲ ಹಾಕಿದರೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಬೆಲ್ಲ ಅದನ್ನೆಲ್ಲ ಹಾಕಾದ್ಮೇಲೆ ಸ್ವಲ್ಪ ಕುದೀಲಿ. ಚೆನ್ನಾಗಿ ಕುದ್ರೆ ಮಾತ್ರ ಸಾಂಬಾರು ಚೆನ್ನಾಗಿರುತ್ತೆ. ನೆಕ್ಸ್ಟ್ ಡೈಲಿ ಲಾಗ್ ಹಾಕ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.